ಹಾಯ್ ಎಲ್ರಿಗೂ ಸುವರ್ಣಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ದಿಢೀರ್ ಅಂತೇಳಿ 5 ನಿಮಿಷದಲ್ಲಿ ರಸಂ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, 2 ಒಣಮೆಣಸಿನ್ಕಾಯಿ, 2 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಜೊತೆಗೆ ಒಂದು ಅರ್ಧ ಟೊಮೊಟೊ. ಇವಿಷ್ಟನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಬರೋಣ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವೆಲ್ಲನೂ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಇನ್ನೊಂದು ಅರ್ಧ ಇರುವಂತಹ ಟೊಮೊಟೊ, ಇಲ್ಲಿ 1 ಟೊಮೊಟೊದಲ್ಲಿ ಅರ್ಧ ರುಬ್ಬಕ್ಕೆ ಹಾಕಿದ್ದೀವಿ, ಇನ್ನರ್ಧ ಒಗ್ಗರಣೆಗೆ ಹಾಕಿದ್ದೀವಿ. ಈಗ ರುಬ್ಬಿರುವಂತಹದ್ದನ್ನು ಹಾಕಿ ಅದನ್ನು ಚೆನ್ನಾಗೆ ಒಂದು 2-3 ನಿಮಿಷ ಬೇಯಿಸ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನು ಹಾಕ್ಕೊಂಡು, ನಿಮ್ಮ ಅಳತೆಗೆ, ನಾವಿಲ್ಲಿ 4 ಜನ ಇದ್ದೀವಿ, 4 ಜನಕ್ಕೆ ನಾವು ಈ ಅಳತೆಯನ್ನು ತೊಗೊಂಡಿದ್ದೀವಿ. ನೀವೇನಾದ್ರು ಜಾಸ್ತಿ ಜನ ಇತ್ತು ಅಂತಂದರೆ ಇದು ನಾವು 1 ಟೈಮ್ಗೆ ಅಂತೇಳಿ ಮಾಡ್ಕೊಂಡಿದ್ದು, ನೀವು ಇನ್ನೂ 1 ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೋಬೋದು. ಆ ನೀರೆಲ್ಲ ಹಾಕಿದ್ಮೇಲೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ದಿಢೀರ್ ರಸಂ ರೆಡಿ. ಇದು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.